ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಇದು ಸಾಮಾನ್ಯ ಕೊಲೆ ಕೇಸ್ ಆಗಿರಲಿಲ್ಲ. ಯಾಕಂದ್ರೆ ಇದು ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಯಾಕಂದ್ರೆ ಒಬ್ಬ ಶಾಸಕನ ಹೆಸರು ಕೂಡ ಇದರಲ್ಲಿ ಕೇಳಿ ಬಂದಿತ್ತು. A5 ಆಗಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಇದರಲ್ಲಿ ಹಾಕಲಾಗಿತ್ತು. ಯಾಕಂತ ಹೇಳಿದ್ರೆ ಅವರ ಕೈವಾಡ ಕೂಡ ಇದೆ, ಅವರ ಕುಮ್ಮಕ್ಕಿನಿಂದಲೇ ಈ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ ತನಕನೂ ಕೂಡ ಹೋದ್ರು. ಹೈಕೋರ್ಟ್ನಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ವಜಾ ಆಯಿತು. ಸೊ ಹಾಗಾಗಿ ಈಗ ಏನಿದ್ರು ಕೂಡ ಲೋಯರ್ ಕೋರ್ಟ್ನಲ್ಲಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಇದರ ಮಧ್ಯದಲ್ಲಿ ಈಗ ಬಸವರಾಜ್ ಅವರ ಬಂಧನಕ್ಕೆ ಈಗ CID ಅಧಿಕಾರಿಗಳು ಮುಂದಾಗಿದ್ದಾರೆ. ಬಟ್ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಒಂದು ಮೂಲದ ಪ್ರಕಾರ, CID ಮೂಲಗಳ ಪ್ರಕಾರನೇ ಪುಣೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅವರ ಅರೆಸ್ಟ್ ಆಗಬಹುದು. ಅಟ್ ದ ಸೇಮ್ ಟೈಮ್ ಈ ಕಡೆ ಕಾನೂನು ಹೋರಾಟವನ್ನು ಕೂಡ ಅವರು ಮುಂದುವರಿಸಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ. ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ಹಾಕಿದ್ರು. ಬಟ್ ಅದನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇನ್ನೇನಿದ್ರು ಕೂಡ ಸೋಮವಾರ ಬಸವರಾಜ್ ಅವರ ಭವಿಷ್ಯ ನಿರ್ಧಾರ ಆಗ್ಬೋದು. ಹಾಗಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಬನ್ನಿ ನೋಡೋಣ. ಭೈರತಿ ಬಸವರಾಜ್ ಬೆಂಗಳೂರಿನ ಕ್ಯಾರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ. ಇವರ ಹೆಸರು 6 ತಿಂಗಳ ಹಿಂದೆ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಕ್ಲು ಶಿವನ ಕೊಲೆ ಕೇಸ್ ಸಂಬಂಧ ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಶಾಸಕ ಭೈರತಿ ನಿರೀಕ್ಷಣಾ ಜಾಮೀನು ವಜಾಗೊಂಡಿತ್ತು. ಹೀಗಾಗಿ CID ತಂಡ ಯಾವುದೇ ಕ್ಷಣದಲ್ಲಾದರೂ ಬಿಜೆಪಿ ಶಾಸಕನನ್ನ ಬಂಧಿಸೋದಕ್ಕೆ ಮುಂದಾಗಿದೆ. ಆದರೆ ಬಂಧನ ಭೀತಿಯಿಂದ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಬೆಳಗಾವಿಗೆ ಚಳಿಗಾಲದ ಅಧಿವೇಶನಕ್ಕೆ ಅಂತ ತೆರಳಿದ್ದವರು 2 ದಿನ ಮೊದಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ನೇರವಾಗಿ ಪುಣೆಗೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಪುಣೆಯಲ್ಲೇ ಇದ್ದಾರಾ ಅಥವಾ ಅಲ್ಲಿಂದಲೂ ಜಾಗ ಖಾಲಿ ಮಾಡಿದ್ದಾರಾ ಅನ್ನೋ ಬಗ್ಗೆ ಒಂದು ತಂಡ ತನಿಖೆ ನಡೆಸ್ತಾ ಇದೆ. ಇನ್ನು 2 ತಂಡಗಳು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಹುಡುಕಾಟ ನಡೆಸ್ತಾ ಇದೆ. ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಇದೇ ವರ್ಷದ ಜುಲೈ 15ರಂದು ಬೆಂಗಳೂರಿನ ಹಲಸೂರು ಠಾಣೆ ವ್ಯಾಪ್ತಿಯ ಭಾರತೀನಗರದಲ್ಲಿ ಇರುವ ಬಿಕ್ಲು ಶಿವನ ಕೊಲೆಯಾಗಿತ್ತು. ಮನೆಯ ಸಮೀಪವೇ ರಾತ್ರಿ 8 ಗಂಟೆ ಹೊತ್ತಿಗೆ ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದು ಹಾಕಿದ್ರು. ಈ ಕೇಸ್ನಲ್ಲಿ ಶಾಸಕ ಭೈರತಿ 5ನೇ ಆರೋಪಿಯಾಗಿದ್ದಾರೆ. ಕೊಲೆ ಆರೋಪಿಗಳಾದ ಜಗ್ಗ, ಕಿರಣ್ ಸೇರಿದಂತೆ ಕೆಲ ಆರೋಪಿಗಳ ಜೊತೆ ಹಲವು ವರ್ಷಗಳಿಂದ ನಂಟು ಹೊಂದಿರೋದು ಗೊತ್ತಾಗಿದೆ. ಜಾಮೀನು ವಿಚಾರವಾಗಿ ಭೈರತಿ ಬಸವರಾಜ್ ಪರವಾಗಿ ಈ ಎಲ್ಲ ಆರೋಪಿಗಳು ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದೆ. ಇನ್ನು ಕೊಲೆ ಪ್ರಕರಣದ ಮೊದಲ ಆರೋಪಿ ಜಗ್ಗ ಬೆಂಗಳೂರಿನ ಹೆಣ್ಣೂರು ರೌಡಿ ಶೀಟರ್ ಆಗಿದ್ದಾನೆ. ಜೊತೆಗೆ ಹೆಣ್ಣೂರು, ಇಂದಿರಾನಗರ, ಭಾರತೀನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂತಹ ಹಿನ್ನೆಲೆ ಇರುವ ಜಗದೀಶ್ ಭೈರತಿ ಬಸವರಾಜ್ಗೆ ಅತ್ಯಾಪ್ತನಾಗಿದ್ದ. ಭೈರತಿ ಬಸವರಾಜ್ ಜಮೀನು ವ್ಯಾಜ್ಯಗಳನ್ನ ಈ ಜಗ್ಗನ ಮೂಲಕ ಆಪರೇಟ್ ಮಾಡ್ತಾ ಇದ್ರು ಎನ್ನಲಾಗಿದೆ. ಆದರೆ ವಿಚಾರಣೆಯಲ್ಲಿ ಆರೋಪಿಗಳ ಪರಿಚಯವೇ ಇಲ್ಲ ಅಂತ ಭೈರತಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಆರೋಪಿಗಳ ಜೊತೆಗೆ ನಿಕಟ ಸಂಪರ್ಕದಲ್ಲಿ ಇದ್ದ ಬಗ್ಗೆ ಫೋಟೋ ಲಭ್ಯವಾಗಿದೆ. ಹೀಗಾಗಿ ಭೈರತಿ ಕುಮ್ಮಕ್ಕಿನಿಂದಲೇ ಬಿಕ್ಲು ಶಿವ ಕೊಲೆ ಎಂಬ ಆರೋಪ ಇದೆ. ನಿನ್ನೆಯಿಂದ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಅಧಿವೇಶನಕ್ಕೆ ಹೋಗಿದ್ದ ವೇಳೆ ಭೈರತಿ ಎಲ್ಲಿ ಉಳಿದಿದ್ರು, ಬೆಳಗಾವಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ತಡಕಲಾಗ್ತಾ ಇದೆ. ಜೊತೆಗೆ ಟೋಲ್ಗಳ ಬಳಿಯ CC ಕ್ಯಾಮೆರಾ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ನಡುವೆ ಭೈರತಿ ನಿರೀಕ್ಷಣಾ ಜಾಮೀನು ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಮಧ್ಯಂತರ ಜಾಮೀನು ಅರ್ಜಿ ಬಗ್ಗೆ ಆದೇಶಿಸುವುದಕ್ಕೆ ಕೋರ್ಟ್ ನಿರಾಕರಿಸಿದ್ದು, ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅಭಿಯೋಜಕರಿಗೆ ಸೂಚನೆ ಕೊಟ್ಟಿದೆ. ಜಾಮೀನು ಅರ್ಜಿ ವಿಚಾರಣೆ ಡಿಸೆಂಬರ್ 22ಕ್ಕೆ ಮುಂದೂಡಿದೆ. ರಮೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.